Now happy to announce that there will be no income tax payable up to income of 12 lakh rupees. ಹೊಡಿರಿ ಚಪ್ಪಾಳೆ ಹೊಡಿರಿ, ಇದು ನಮ್ಮ ದೇಶ ಅಂದ್ರೆ. रे बाबा अरे देवा देवा देवा, मैं तो तेरे को हरामी समझता था, तो राम निकला रे, देव मानुस निकला रे. Average income of 1 lakh per month other than the special rate income such as capital gains under the new regime. This limit will be 12.75 lakh for salaried taxpayers due to the standard deduction of 75,000. ಹೊಡಿರಿ ಚಪ್ಪಾಳೆ ಹೊಡಿರಿ. ಕರ್ನಾಟಕಕ್ಕೆ ಈ ಬಾರಿಯ ಬಜೆಟ್ನಲ್ಲಿ ಒಂದಷ್ಟು ನಿರಾಸೆಯಾಗಿದೆ. ಯಾವುದೇ ವಿಶೇಷ ಅನುದಾನ ಯೋಜನೆಗಳನ್ನ ಪ್ರಕಟ ಮಾಡಿಲ್ಲ. ಎಂದಿನಂತೆ ಹಳೆಯ ರೈಲ್ವೆ ಯೋಜನೆಗಳಿಗೆ ಒಂದಷ್ಟು ಅನುದಾನವನ್ನು ಕೊಟ್ಟಿದೆ. ಕರ್ನಾಟಕಕ್ಕೆ ಕೇಂದ್ರ ಚೊಂಬು ಕೊಟ್ಟಿದೆ ಅಂತ ಸಿಎಂ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಅಲ್ಲಪ್ಪ, ಆಗ್ಲೇ ಕರ್ನಾಟಕಕ್ಕೆ ಚೊಂಬು ತಗೊಂಡು ಆಗೋಯ್ತಲ್ಲ ನಿಮ್ಮ ಅಡ್ವರ್ಟೈಸ್ಮೆಂಟ್ ಪ್ರಕಾರ. ಚೊಂಬು ಕೊಟ್ಟಿದ್ದಾರೆ, ನೀವೇ ಕೊಟ್ರಲ್ಲಪ್ಪ, ನೀವೇ ಕೊಟ್ರಲ್ಲ. ಚೊಂಬು ಕೊಟ್ರಿ, ಗ್ಯಾರಂಟಿ ಹೆಸರಲ್ಲಿ ಆಲೋಚನೆ ಮಾಡದೆ ವೈಜ್ಞಾನಿಕವಾಗಿ ಬ್ರೈನ್ ತಗೊಂಡಾಗ ಅಡ ಇಟ್ಬಿಟ್ಟು ಖಾಲಿ ತಲೆನಲ್ಲಿ ಹೋಗ್ಬಿಟ್ಟು ಗ್ಯಾರಂಟಿ ಮಾಡಿ ಇಟ್ರಿ, ನಮಗ್ ಚೊಂಬು ಕೊಟ್ರಿ. ರಾಜ್ಯದ ಜನಕ್ಕೆ ಕಾಂಗ್ರೆಸ್ ಸರ್ಕಾರ ಚೊಂಬು ಕೊಟ್ಟಿದೆ. ಆಕ್ಚುಲಿ ಹೇಳ್ಬೇಕು ಅಂದ್ರೆ ಇಲ್ಲಿ ಕರ್ನಾಟಕದಲ್ಲಿ ಇವ್ರು ಸುಮ್ಮನೆ ಬುಡ ಬಿಡ್ತಾವ್ರು ಇನ್ನೊಬ್ಬರ ಮೇಲೆ ತಾಕೊಂಡಷ್ಟೇ. ಇವ್ರ ಬಜೆಟ್ ಬಂದಾಗ ಅವ್ರು ಕೊಟ್ಟಿಲ್ಲ, ಕರೆಕ್ಟು. ನೀವು ಕಡ್ದು ಕೊಮಟೆ ಹಾಕಿರೋದೇನು ಹೇಳಿ ಫಸ್ಟ್ ನನಗೆ. 60,000 ಕೋಟಿ ರೂಪಾಯಿಗಳನ್ನ ಮೈ ಮೇಲೆ ಎಳೆದು ಕೂತ್ರಲ್ಲ, ಬಾಯಿಗೆ ಬಂದಂಗೆ ತಲೆಗೆ ಯೋಚನೆನೂ ಮಾಡಿದೆ. ಈಗ 4,000 ಕೋಟಿ ವೀಕ್ಲಿ ಆರ್ ಮಂತ್ಲಿ ಸಾಲಕ್ಕೆ ಹೋಗಿದ್ದೀರಲ್ಲ, ಬೇರೆಯವ್ರಿಗೆ ಹೇಳ್ತಾರೆ ಬುರ್ರ ಇದನ್ನ, ಯಾರು ಏನಿಲ್ಲ ಅಂತ ಬರೀ ಸುಮ್ಮನೆ ಹೇಳ್ಕೊಂಡು ಹೋಗೋ ಒಡದೇ ಆಯ್ತು. ಬರೀ ಎಲ್ಲರೂ ಚೊಂಬು ಕೊಟ್ಟಾಯ್ತು. ನೀವು ಚೊಂಬು ಅಡ್ವರ್ಟೈಸ್ಮೆಂಟಲ್ಲಿ ಹಾಕಿದ್ರಲ್ಲ, ತಗೊಂಡಿದ್ದೀವಿ ನಾವು ಚೊಂಬನ್ನ, ತಗೊಳ್ಳಿ. एक एक करके मैं आपके अंदर जो प्यार है उसको निकालूंगा और आप सबको कांग्रेस में बदलूंगा. धन्यवाद, नमस्कार.